ನಾಳೆ ಈದ್ ಮಿಲಾದ್ ಪ್ರಯುಕ್ತವಾಗಿ ಮೆರವಣಿಗೆ ಇರುತ್ತದೆ. ಮುಸ್ಲಿಂ ಸೋದರರು ಸುಮಾರು ಒಂದು 4-5 ಸಾವಿರ ಜನ ಸೇರಿ ಕೋಟೆ ಏನು ಇದೆ ಮಸೀದ್ ಇದೆ ಅಲ್ಲಿಂದ ಬಂದು ಮೇನ್ ರೋಡ್ಸ್ ಮೇಲೆ ಬಂದು ಮತ್ತೆ ವಾಪಸ್ ಅಲ್ಲಿಗೆ ಹೋಗ್ತಾರೆ. ಸೊ ತುಂಬ ಸೆನ್ಸಿಟಿವ್ ಹಬ್ಬ ಆಗಿರೋದ್ರಿಂದ ಸೊ ನಾವು ತುಂಬ ಹೈ ಅಲರ್ಟಲ್ಲಿರ್ತೀವಿ ಆ್ಯಸ್ ಎ ಜನರಲ್ ರೂಲ್. ಸೊ ಆಮೇಲೆ ಈಗಾಗಲೇ ನಮ್ಮ ಯಾರು ಕಮ್ಯುನಿಟಿ ಮೆಂಬರ್ಸ್ ಇದ್ದಾರೆ, ಮುಖ್ಯಸ್ಥರಿದ್ದಾರೆ, ಅವರೆಲ್ಲರ ಜೊತೆನೂ ಒಂದು ಸತಿ ಮಾತನಾಡಲಾಗಿದೆ. ಈಗಲೂ ಸಹ ನಾವು ಓಡಾಡುವಾಗ ಪ್ರತಿಯೊಂದು ಏರಿಯಾದಲ್ಲಿರುವ ಮುಖ್ಯಸ್ಥರು ಯಾರ್ಯಾರಿದ್ದಾರೆ ಅವ್ರ ಜೊತೆನೂ ಸಂಪರ್ಕ ನಡೆಸಲಾಗಿದೆ. ಸೊ ಯಾವುದೇ ಅಡಚಣೆ ಇಲ್ಲದೆ ತುಂಬ ಸಂತೋಷವಾಗಿ ಅವರು ನಾಳೆ ಹಬ್ಬ ಮಾಡ್ಕೋಬೇಕಂತ ಅದೇ ರೀತಿಯಾಗಿ ನಾವು ಸಹ ಬಂದೋಬಸ್ತು ಅರೇಂಜ್ ಮಾಡಲಾಗಿದೆ. KSRP ಒಂದು ಪ್ಲಾಟೂನ್ ಮತ್ತು ಒಂದು 4-5 DR ಪ್ಲಾಟೂನ್ಸು ಕೊಡಲಾಗಿದೆ. ಮತ್ತು ಹೈ ಅಲರ್ಟಲ್ಲಿ ನಮ್ಮ DSP ಅವರು ಮತ್ತು ನಮ್ಮ ಅಡಿಷನಲ್ SP ಅವರು ಅವ್ರ ನೇತೃತ್ವದಲ್ಲಿ ಈ ಬಂದೋಬಸ್ತು ಮಾಡಲಾಗುತ್ತಾ ಇದೆ. ಸರ್, ತುಮಕೂರು ಜಿಲ್ಲೆಯಲ್ಲಿ ಅರೇಂಜ್ಮೆಂಟ್ ಯಾವ ಥರ ಇದೆ? ತುಮಕೂರು ಇಡೀ ಜಿಲ್ಲೆಯಲ್ಲಿ ನಮಗೆ ಮೇಯ್ನ್ ತುಮಕೂರು ದೊಡ್ಡ ಪ್ರೊಸೆಷನ್ ಇರುತ್ತೆ. ಸುಮಾರು 12 ಗಂಟೆಗೆ ಸ್ಟಾರ್ಟ್ ಆಗಿ ನೈಟ್ 8-8ವರೆಗೆ ಮುಕ್ತಾಯ ಆಗುತ್ತೆ. ಸೊ ದೊಡ್ಡ ಪ್ರೊಸೆಷನ್ ಆಗಿರೋದ್ರಿಂದ ಸುಮಾರು 10-12 ಗಂಟೆ ನಡೆಯೋದ್ರಿಂದ ಸೊ ಕೇರ್ಫುಲ್ ಅರೇಂಜ್ಮೆಂಟ್ಸ್ ಮಾಡಲಾಗುತ್ತೆ. ಇಡೀ ಊರು ಓಡಾಡ್ತಾರೆ. ಅದೇ ರೀತಿಯಾಗಿ ಶಿರಾ ಸಹ ಸೆನ್ಸಿಟಿವ್ ಇರುತ್ತೆ. ಸೊ ಅದರಲ್ಲಿನೂ ಅರೇಂಜ್ಮೆಂಟ್ಸ್ ಮಾಡಲಾಗಿದೆ. ಇಡೀ ಜಿಲ್ಲೆಯಲ್ಲಿ ಸುಮಾರು ಒಂದು 250 ತನಕ ಪ್ರೊಸೆಷನ್ಸ್ ಇದ್ದಾವೆ. ಅದರಲ್ಲಿ 40 ನಾವು ಸೆನ್ಸಿಟಿವ್ ಅಂತ ತಿಳ್ಕೊಂಡು ಅಲ್ಲಿ ಇದಕ್ಕೆ ಮುಂಚೆ ನಡೆದಿರೋ ಘಟನೆಗಳಾಗಲಿ ಈ ಓವರಾಲ್ ಸೆನ್ಸಿಟಿವಿಟಿ ನೋಡಿ ನಾವು ಬಂದೋಬಸ್ತ್ ಅರೇಂಜ್ಮೆಂಟ್ಸ್ ಮಾಡಲಾಗಿದೆ. ಅದರಲ್ಲಿ ಹೈ ಅಲರ್ಟ್ ಇರ್ತೀವಿ. ನೈಟ್ ಟೈಮ್ಸು ಸಹ ಹೈ ಅಲರ್ಟ್ ಇರ್ತೀವಿ. ಎಲ್ಲರಿಗೂ ನಾವು ಸಾರ್ವಜನಿಕರಿಗೆ ಅಪೀಲ್ ಮಾಡೋದೇನೆಂದರೆ, ಈ ರೂಮರ್ಸ್ನ ಕೇಳೋದಾಗಲಿ, ಸೋಷಿಯಲ್ ಮೀಡಿಯಾದಲ್ಲಿ ಬರುವ ವಿಚಾರಗಳನ್ನ ಕೇಳ್ಕೊಳ್ಳೋದಾಗಲಿ, ಯಾರೋ ಪ್ರಚೋದನೆ ಮಾಡಿದ್ದಕ್ಕೆ ಅದಕ್ಕೆ ಪ್ರಚೋದನೆ ಆಗಿ ಅದಕ್ಕೆ ಕಾಮೆಂಟ್ಸ್ ಮಾಡೋದಾಗಲಿ ಇದೆಲ್ಲ ಮಾಡಬಾರದು. ಇದೊಂದು ಹಬ್ಬ ರೀತಿಯಾಗಿ ಆಚರಿಸ್ಕೋಣ. ಯಾವುದೇ ರೀತಿಯಲ್ಲಿ ಪ್ರವೋಕ್ ಆಗಬಾರ್ದು. ಏನಾದರೂ ಘಟನೆ ನಡೆದಿದ್ರೂ ಅದನ್ನು ಸರಿಪಡಿಸೋಕ್ಕೆ ಕಾನೂನು ರೀತಿ ಕ್ರಮ ತಗೊಳ್ಳೋಕ್ಕೆ ನಾವು ಪೊಲೀಸರು ಇದ್ದೀವಿ. ಸೊ ನಾವು ಕ್ರಮ ತಗೊಳ್ತೀವಿ. ಹಾಗಾಗಿ ಯಾರು ಕಾನೂನು ಕೈಗೆ ತಗೊಳ್ಬಾರ್ದು ಅಂತ ಮನವಿ ಮಾಡ್ಕೊಳ್ತಾ ನಾನು ಮುಕ್ತಾಯ. ಸರ್, ಸಮುದಾಯದ ಮುಖಂಡರಿಗೆ ಅಥವಾ ಸಮುದಾಯಕ್ಕೆ ನಿಮ್ಮ ಕಡೆಯಿಂದ ಸೂಚನೆಗಳೇನಾದರೂ ಕೊಡ್ತಾ ಇದ್ದಾರೆ ಸರ್? ಸೂಚನೆಗಳಂದರೆ ಮುಖ್ಯವಾಗಿ ಈ ಅಬ್ಜೆಕ್ಷನಬಲ್ ಕಂಟೆಂಟ್ ಇರುವ ಫ್ಲೆಕ್ಸಿಗಳಾಗಲಿ ಬ್ಯಾನರ್ಗಳಾಗಲಿ ಹಾಕೋದು ಬೇಡ ಅಂತ ಹೇಳಿದ್ದೀವಿ. ಅದರಲ್ಲೇ ಕಾನೂನು ಕ್ರಮ ತಗೊಳ್ತೀವಿ ಅಂತ ಹೇಳಿದ್ದೀವಿ. ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಇರ್ರೆಸ್ಪಾನ್ಸಿಬಲ್ ಕಾಮೆಂಟ್ಸ್ ಮಾಡಬಾರ್ದು. ಆಮೇಲೆ ಬ್ಯಾಂಡ್ ಕಂಟೆಂಟ್ ಏನೇ ಇರಲಿ ಮೈಕ್ಸ್ ಯೂಸ್ ಮಾಡುವಾಗ ಯೂಸ್ ಮಾಡಬಾರ್ದು. DJ ಯೂಸ್ ಮಾಡಬಾರ್ದು, ಬ್ಯಾನ್ ಇದೆ. ಈ ಹಾಡುಗಳು ಹಾಕುವಾಗ ಬೇರೆ ಹಾಡುಗಳು ಹಾಕಬಾರದು. ಫ್ಲ್ಯಾಗ್ಸ್ ಮುಖ್ಯವಾಗಿ ನಮ್ಮ ಇಂಡಿಯನ್ ಫ್ಲ್ಯಾಗ್ ಬಿಟ್ಟರೆ, ಅವರು ಏನು ಆ ಕಮ್ಯುನಿಟಿ ಫ್ಲ್ಯಾಗ್ ಇದೆ ಅದು ಬಿಟ್ಟರೆ ಬೇರೆ ದೇಶದ ಯಾವುದೇ ಫ್ಲ್ಯಾಗ್ ಆಗಲಿ ಇಲ್ಲಿ ಆರಿಸೋಂಗಿಲ್ಲ. ಸೊ ಈ ಥರ ಕೆಲವು ಇನ್ಸ್ಟ್ರಕ್ಷನ್ಸ್ ಕೊಡಲಾಗಿದೆ ಅವರಿಗೆ. ಅವರು ಸಹ ಅದಕ್ಕೆ ಒಪ್ಪಿದ್ದಾರೆ. ಥ್ಯಾಂಕ್ ಯು.